ಹಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ನೀಡಲ್ ಆ್ಯಂಡ್ ಕ್ರಾಫ್ಟ್. ಫ್ರೆಂಡ್ಸ್, ಇವತ್ತಿನ ವೀಡಿಯೋಲಿ ಈಸಿ ಆ್ಯಂಡ್ ಗ್ರ್ಯಾಂಡಾಗಿ ಕಾಣಿಸೋವಂಥ ಕ್ರೋಶೆಟ್ ಸಾರಿ ಕುಚ್ಚು ಡಿಸೈನ್ನ ಹೇಳ್ಕೊಡ್ತಾ ಇದ್ದೀನಿ. ಈ ಥರ ರಿಂಗ್ ಬೀಡ್ಸನ್ನು ಇವತ್ತು ನಾನು ಯೂಸ್ ಮಾಡ್ತಾ ಇರೋದು. ಸೊ ನಾನು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ, ಜೊತೆಗೆ 6 ಎಳೆ ಸಿಲ್ಕ್ ಥ್ರೆಡ್ಡು. ಸೊ ಡಿಸೈನ್ ಸಿಂಪಲಾಗಿ ವರ್ಕ್ ಮಾಡೋದಾದ್ರೂ ಗ್ರ್ಯಾಂಡಾಗಿ ಕಾಣಿಸುತ್ತೆ. ಸೊ ಇಲ್ಲಿ 2 ಕಲರ್ಸಲ್ಲಿ ನಾವು ಈ ಡಿಸೈನ್ನ ವರ್ಕ್ ಮಾಡ್ತೀವಿ. ಫಸ್ಟ್ ಏನು ಮಾಡಬೇಕು, ರಿಂಗ್ ಬೀಡ್ಸ್ಗೆ ನಾವು ವರ್ಕ್ ಮಾಡ್ಕೊಳ್ಳೋಣ. ಸೊ ಬೀಡಲ್ಲಿ ಹೋಲ್ ಇದ್ದರೂ ಪರವಾಗಿಲ್ಲ, ಹೋಲ್ ಇಲ್ಲದೇ ಇದ್ದರೂ ನೋ ಪ್ರಾಬ್ಲಮ್. ಹೀಗೆ ನೀಡಲನ್ನು ಆ ರಿಂಗ್ ಬೀಡ್ ಒಳಗೆ ಇನ್ಸರ್ಟ್ ಮಾಡಿ 6 ಎಳೆ ದಾರನ ಅದ್ರ ಒಳಗೆ ಪಾಸ್ ಮಾಡ್ಕೊಳ್ಬೇಕು. ಆ್ಯಂಡ್ ಇಲ್ಲಿ 2 ರಿಂದ 3 ಗಂಟನ್ನು ಹಾಕ್ಕೊಳ್ಬೇಕು. ಸೊ 2 ಅಥವಾ 3 ಗಂಟೆ ಹಾಕ್ಕೊಂಡು ನಾವು ಡಿಸೈನ್ನ ಸ್ಟಾರ್ಟ್ ಮಾಡಬೇಕು ಫ್ರೆಂಡ್ಸ್. ಸೊ ದಟ್ ಡಿಸೈನು ಟೈಟಾಗಿ ಸೆಕ್ಯೂರ್ ಆಗುತ್ತೆ. ಸೊ ಈ ರೀತಿ ನಾಟ್ ಆಗಿದೆ, ದಾರನ ಕೈಗೆ ಸುತ್ತಕೊಂಡು ವರ್ಕ್ ಮಾಡೋಣ. ನಾವೇನು ಗಂಟು ಹಾಕಿದ್ವಿ ಅದರ ಕೆಳಗಡೆಯಿಂದ ಕ್ರೋಶೆನ ಇನ್ಸರ್ಟ್ ಮಾಡಿ ದಾರನ ಕ್ರೋಶೆಯಲ್ಲಿ ತೊಗೊಂಡು ಒಂದು ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಡಬಲ್ ನಾಟ್ಸ್ ವರ್ಕ್ ಮಾಡಬೇಕು. ಎಕ್ಸ್ಟ್ರಾ ದಾರ ಏನಿದೆ ಅಲ್ವಾ, ಸೊ ಅದನ್ನು ಸೇರಿಸ್ಕೊಂಡು ನಾವು ವರ್ಕ್ ಮಾಡ್ಕೊಳ್ಳೋಣ. ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ರಿಂಗ್ ಒಳಗೆ ಇನ್ಸರ್ಟ್ ಮಾಡಿ ಥ್ರೆಡ್ ತೊಗೊಳ್ಬೇಕು. ಆ್ಯಂಡ್ ಈಗ ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಈ ರೀತಿಯಾಗಿ ನಾವು ಡಬಲ್ ಕ್ರೋಶೆನ ವರ್ಕ್ ಮಾಡೋದು. ಸೊ ಮತ್ತೆ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಳ್ಬೇಕು. ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಹೀಗೆ ಆ ರಿಂಗ್ ಫುಲ್ಲು ಕವರ್ ಆಗೋವರೆಗೂ ನಾವು ಡಬಲ್ ಕ್ರೋಶೆ ಮಾಡ್ಕೊಳ್ಳೋಣ. ನೀವು ಬೇಕಾದರೆ ಇವನ್ ಸಿಂಗಲ್ ಕ್ರೋಶೆ ವರ್ಕ್ ಮಾಡ್ಬೋದು, ಬಟ್ ಡಿಸೈನ್ ತುಂಬಾ ಚಿಕ್ಕದಾಗಿ ಬರುತ್ತೆ. ಸೊ ಸ್ವಲ್ಪ ವೈಡಾಗಿ ಬೇಕು ಅಂತ ಹೇಳೋರು ಡಬಲ್ ಕ್ರೋಶೆನ ಮಾಡ್ಕೊಳ್ಳಿ. ಆ್ಯಂಡ್ ಇಲ್ಲಿ ಕೌಂಟಿಂಗ್ ನಾನು 28 ಡಬಲ್ ಕ್ರೋಶೆಟ್ಸ್ನ ಆ ರಿಂಗ್ಗೆ ವರ್ಕ್ ಮಾಡ್ತಾಯಿದ್ದೀನಿ. ನೀವು ಆರಾಮಾಗಿ 28 ಇಂದ 30 ಡಬಲ್ ಕ್ರೋಶೆಟ್ಸ್ ವರ್ಕ್ ಮಾಡ್ಬೋದು. ಸೊ ಹೀಗೆ ನಾನು ಆ ರಿಂಗ್ ಫುಲ್ಲು ಕವರ್ ಮಾಡ್ಕೊತೀನಿ. ಸೊ ಕಂಪ್ಲೀಟ್ ಆಗಿದೆ. ಟೋಟಲಾಗಿ 28 ಡಬಲ್ ಕ್ರೋಶೆಟ್ಸ್ ಆಯಿತು. ಆ್ಯಂಡ್ ಈಗ ಫಸ್ಟ್ ಡಬಲ್ ಕ್ರೋಶೆ ಏನಿದೆ ಅದರ ಮೇಲೆ ಒಂದು ಚೈನ್ ಇದೆ ಅಲ್ವಾ, ಆ ಚೈನ್ ಒಳಗೆ ಕ್ರೋಶೆನ ಇನ್ಸರ್ಟ್ ಮಾಡಿ ದಾರ ತೊಗೊಳ್ಬೇಕು. ತೊಗೊಂಡಿರೋ ಲೂಪನ್ನು ಮತ್ತೆ ನೀಡಲ್ ಮೇಲೆ ಏನು ಲೂಪ್ ಇದೆ ಅದರಿಂದನೂ ನಾವು ಒಟ್ಟಿಗೆ ಆಚೆಗೆ ಪಾಸ್ ಮಾಡಬೇಕು. ಅವಾಗ ಏನಾಗುತ್ತೆ, ಒಂದು ಸ್ಲಿಪ್ ಸ್ಟಿಚ್ ಆಯಿತು. ಆ್ಯಂಡ್ ಈಗ ಸ್ವಲ್ಪ ದಾರ ಬಿಟ್ಟು ಥ್ರೆಡನ್ನು ಟ್ರಿಮ್ ಮಾಡ್ಕೊಳ್ಳೋಣ. ಸೊ ಈ ಡೋನಟ್ಸ್ ಇವಾಗ ರೆಡಿಯಾಗಿದೆ. ಈ ಥರ ನಾವು ಸ್ವಲ್ಪ ಡೋನಟ್ಸ್ನ ರೆಡಿ ಮಾಡ್ಕೊಳ್ಬೇಕು. ಆ್ಯಂಡ್ 1 ಅಥವಾ 2 ಗಂಟೆ ಹಾಕ್ಕೊಳ್ಳಿ, ಎಕ್ಸ್ಟ್ರಾ ದಾರ ನಾವೇನು ಬಿಟ್ಟಿದ್ವಿ. ಆಮೇಲೆ ಸ್ವಲ್ಪ ದಾರ ಬಿಟ್ಟು ಟ್ರಿಮ್ ಮಾಡ್ಕೊಳ್ಬೇಕು ಹೀಗೆ. ಸೊ ಇವಾಗ ಏನು ಎಕ್ಸಸ್ ದಾರ ಇದೆ ಅಲ್ವಾ, ಸೊ ಅದನ್ನು ಬ್ಯಾಕ್ ಸೈಡ್ಗೆ ಗ್ಲೂ ಹಾಕಿ ಸ್ಟಿಕ್ ಮಾಡಿಕೊಂಡ್ರೆ ಇದು ಕಂಪ್ಲೀಟ್ ಆಗುತ್ತೆ. ಹೀಗೆ ಡೋನಟ್ಸ್ನ ನಾವು ಫಸ್ಟು ರೆಡಿ ಮಾಡ್ಕೊಂಡ್ಮೇಲೆ ಇದನ್ನು ಹೇಗೆ ನಾವು ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ. ನಾನಿಲ್ಲಿ ಸ್ಯಾಂಪಲ್ ಲೇಸ್ ಮೇಲೆ ತೋರಿಸ್ತಾ ಇದ್ದೀನಿ. ಸೊ ರೈಟ್ ಸೈಡಿಂದನೇ ಡಿಸೈನ್ನ ಮಾಡ್ಕೊತಾ ಇರೋದು. ಆ್ಯಂಡ್ ಡೋನಟ್ನ ಯಾವ ಕಲರಲ್ಲಿ ನಾನು ವರ್ಕ್ ಮಾಡಿದ್ನೋ ಸೇಮ್ ಕಲರ್ ದಾರನ ಇಲ್ಲಿ ಬೇಸ್ ಲೈನ್ಗೆ ವರ್ಕ್ ಮಾಡ್ತಾ ಇದ್ದೀನಿ. ರೈಟ್ ಸೈಡಿಂದ ಡಿಸೈನ್ ಸ್ಟಾರ್ಟ್ ಮಾಡಬೇಕು. ಫಸ್ಟು ನೀಡಲನ್ನು ಬಟ್ಟೆಗೆ ಇನ್ಸರ್ಟ್ ಮಾಡಿ ಒಂದು ಲಾಕ್ ಮಾಡ್ಕೊಬೇಕು. ಲಾಕ್ ಆದಮೇಲೆ ಸ್ಟಾರ್ಟಿಂಗ್ ನಾನು 4 ಚೈನ್ಸನ್ನು ಹಾಕ್ತಾಯಿದ್ದೀನಿ. 4 ಚೈನ್ಸ್ ಹಾಕಿ ಅದು ಎಲ್ಲಿ ರೀಚ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟ್ಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಬಟ್ಟೆಗೆ ಫಿಕ್ಸ್ ಮಾಡ್ಕೊಳ್ಳೋಣ. ಮತ್ತು ಇವಾಗ ನಾವು 4 ಚೈನ್ಸನ್ನು ಹಾಕ್ಕೊಳ್ಬೇಕು, ಅಂದರೆ 4 ಚೈನನ್ನು ಹಾಕ್ಕೊಳ್ಬೇಕು. ಆ್ಯಂಡ್ ಅದನ್ನು ಸ್ಟ್ರೇಟಾಗಿ ಈ ರೀತಿ ಪ್ಲೇಸ್ ಮಾಡಿ ಅದು ಎಲ್ಲಿ ರೀಚ್ ಆಗುತ್ತೋ ನೋಡಿಕೊಂಡು ಆ ಪಾಯಿಂಟ್ಗೆ ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡ್ಕೊಬೇಕು. ಸಿಂಗಲ್ ಕ್ರೋಶೆ ಆದಮೇಲೆ ಮತ್ತೆ ನಾವು 4 ಚೈನ್ಸನ್ನು ಹಾಕ್ಕೊಳ್ಬೇಕು. ಸೊ ಸ್ಟಾರ್ಟಿಂಗ್ 4 ಸಲ 4 ಚೈನ್ಸ್ ಬರುತ್ತೆ. ಆ್ಯಂಡ್ ಈ 4 ಚೈನು ಕೂಡ ಸ್ಟ್ರೇಟಾಗಿ ಇಟ್ಕೊಳ್ಬೇಕು. ಮತ್ತು ಅದು ಎಲ್ಲಿ ರೀಚ್ ಆಗುತ್ತೋ ನೋಡಿಕೊಂಡು ಎಕ್ಸಾಕ್ಟ್ಲಿ ಆ ಪಾಯಿಂಟ್ಗೆ ಒಂದು ಸಿಂಗಲ್ ಕ್ರೋಶೆನ ಮಾಡ್ಕೊಬೇಕು. ಸೊ ಈ ಥರ 3 ಸಲ ಆಯಿತು. ಈಗ ನಾವು ಡೋನಟ್ಸ್ನ ಅಟ್ಯಾಚ್ ಮಾಡ್ಕೊಳ್ಳೋಣ. ಡೋನಟ್ಸ್ನ ಹೀಗೆ ಲೆಫ್ಟ್ ಹ್ಯಾಂಡಲ್ಲಿ ತೊಗೊಳ್ಳಿ. ಆ್ಯಂಡ್ ಡೋನಟ್ ರಾಂಗ್ ಸೈಡು ನಿಮ್ಮ ಕಡೆಗೆ ಫೇಸ್ ಆಗ್ತಾ ಇರಬೇಕು. ನೀವೇನು ಗ್ಲೂ ಹಾಕಿ ಸ್ಟಿಕ್ ಮಾಡ್ಕೊಂಡಿದ್ದೀರಾ ಅದು ನಿಮ್ಮ ಕಡೆಗೆ ಫೇಸ್ ಆಗಬೇಕು. ಆ್ಯಂಡ್ ಯಾವುದಾದ್ರೂ ಒಂದು ಡಬಲ್ ಕ್ರೋಶೆ ಮೇಲೆ ಚೈನ್ ಇದೆ ಅಲ್ವಾ, ಸೊ ಆ ಚೈನ್ ಒಳಗೆ ಹೀಗೆ ಕ್ರೋಶೆನ ಇನ್ಸರ್ಟ್ ಮಾಡ್ಕೊಬೇಕು. ಸೊ ನೋಡಿ, ಗೊತ್ತಾಗ್ತಿದೆ ಅಲ್ವಾ, ಡೋನಟ್ ರಾಂಗ್ ಸೈಡ್ ನಿಮ್ಮ ಕಡೆಗಿದೆ. ಈಗ ಯಾವುದಾದ್ರೂ ಒಂದು ಡಬಲ್ ಕ್ರೋಶೆ ಮೇಲೆ ಚೈನ್ ಇದೆ ಅಲ್ವಾ, ಅದರ ಒಳಗೆ ನೀಡಲನ್ನು ಇನ್ಸರ್ಟ್ ಮಾಡಿ ಥ್ರೆಡ್ ತೊಗೊಳ್ಬೇಕು. ಆ್ಯಂಡ್ ಈಗ 2 ಲೂಪ್ ಇದೆ ನೀಡಲ್ ಮೇಲೆ, ಸೊ ಈ 2 ಲೂಪಿಂದ ಒಂದು ಮಾಡಬೇಕು. ಅಂದರೆ ಒಂದು ಲಾಕ್ ಮಾಡಿಕೊಂಡಾಗ ಡೋನಟಲ್ಲಿ ಅಟ್ಯಾಚ್ ಆಗುತ್ತೆ.
ಸೊ ನೋಡಿ ಈ ರೀತಿ ಅಟ್ಯಾಚ್ ಆಗಿದೆ. ಇವಾಗ ಏನು ಮಾಡಬೇಕು, ಇಲ್ಲಿಂದ ನಾವು ಪಕ್ಕದಲ್ಲಿ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಬೇಕು. ಇಲ್ಲಿ ಡೋನಟ್ನ ಟಚ್ ಮಾಡೋದು ಬೇಡ, ಜಸ್ಟ್ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೆ ಮಾಡಬೇಕು. ಅದರ ಪಕ್ಕದಲ್ಲಿ ನಾವು ಇನ್ನೂ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಳ್ಬೇಕು ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೇನ ವರ್ಕ್ ಮಾಡಬೇಕು. ಸೊ ಟೋಟಲಾಗಿ 3 ಸಿಂಗಲ್ ಕ್ರೋಶೆ ಬರುತ್ತೆ ಲಾಕ್ ಆದಮೇಲೆ. ಸೊ ನೋಡಿ ಈ ರೀತಿ 3 ಸಿಂಗಲ್ ಕ್ರೋಶೆ ನೆಕ್ಸ್ಟ್ ಟು ನೆಕ್ಸ್ಟ್ ನಾವು ಹಾಕ್ಕೊಳ್ಬೇಕು. ಇವಾಗ ಡೋನಟ್ಗೆ ಅಟ್ಯಾಚ್ ಮಾಡಬೇಕು. ಸೊ 3 ಸಿಂಗಲ್ ಕ್ರೋಶೆ ಆದಮೇಲೆ ಡೋನಟ್ನ ಹೀಗೆ ಸ್ಟ್ರೇಟಾಗಿ ಪ್ಲೇಸ್ ಮಾಡೋಣ. ಆ ಸಿಂಗಲ್ ಕ್ರೋಶೆ ಹತ್ರ ಯಾವ ಡಬಲ್ ಕ್ರೋಶೆ ರೀಚ್ ಆಗ್ತಾ ಇದೆಯೋ ಆ ಡಬಲ್ ಕ್ರೋಶೆ ಮೇಲೆ ಇರೋ ಚೈನ್ಗೆ ನೀಡಲ್ನ ಇನ್ಸರ್ಟ್ ಮಾಡಬೇಕು. ಸೊ ಇನ್ಸರ್ಟ್ ಮಾಡಿ ಥ್ರೆಡ್ ತೊಗೊಳ್ಬೇಕು ಆ್ಯಂಡ್ 2 ಲೂಪಿಂದ 1 ಮಾಡಬೇಕು. ಈ ರೀತಿ ಲಾಕ್ ಮಾಡ್ಕೊಬೇಕು. ಇದಾದಮೇಲೆ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಬೇಕು. ಸೊ ಈ ರೀತಿಯಾಗಿ ನಾವು ಡೋನಟ್ನ ಅಟ್ಯಾಚ್ ಮಾಡೋದು. ಮಧ್ಯದಲ್ಲಿ ನಾವೇನು 3 ಸಿಂಗಲ್ ಕ್ರೋಶೆ ಮಾಡ್ಕೊಂಡಿದ್ವಿ ಬಟ್ಟೆಗೆ, ಅಲ್ಲೇನಾಗುತ್ತೆ ಡೋನಟ್ಟಲ್ಲಿ 3 ಅಥವಾ 4 ಡಬಲ್ ಕ್ರೋಶೆ ಸ್ಕಿಪ್ ಆಗುತ್ತೆ. ಸೊ ನೀವು ಫಸ್ಟ್ ಡೋನಟ್ಗೆ ಎಷ್ಟು ಡಬಲ್ ಕ್ರೋಶೆ ಸ್ಕಿಪ್ ಮಾಡಿರ್ತೀರೋ ಅದೇ ಥರ ಎಲ್ಲ ಡೋನಟ್ಸ್ ಹತ್ರನೂ ವರ್ಕ್ ಮಾಡಬೇಕು. ಮತ್ತು ಇವಾಗ ನಾವು 4 ಚೈನ್ಸ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆಯಿಂದ ಫಿಕ್ಸ್ ಮಾಡಬೇಕು. ಅಗೇನ್ 4 ಚೈನ್ಸ್. ನೆಕ್ಸ್ಟ್ ನಾನು ಡೋನಟ್ನ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ ತೋರಿಸ್ಕೊಡ್ತೀನಿ, ಹಾಗಾಗಿ ಡಿಸೈನ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಸೊ ಮತ್ತೆ 4 ಚೈನ್ಸ್ ಹಾಕ್ಕೊಂಡು ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಸೊ ಇದು 2ನೇದು. ಅಗೇನ್ ನಾವು ಇನ್ನೂ ಒಂದು ಸಲ 4 ಚೈನ್ಸ್ ಹಾಕಿ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು. ಸೊ ಇದು 3ನೇದು. ಈ ಥರ ನಾವು 5 ಸಲ ವರ್ಕ್ ಮಾಡಬೇಕು. ವೆರಾಸ್ ಸ್ಟಾರ್ಟಿಂಗಲ್ಲಿ ಮತ್ತು ಎಂಡಲ್ಲಿ 3 ಸಲ ವರ್ಕ್ ಮಾಡ್ತೀವಿ, ಮಧ್ಯ ಇನ್ನೆಲ್ಲ ಕಡೆ 5 ಸಲ ನಾವು 4 ಚೈನ್ ಹಾಕ್ಕೊಂಡು ವರ್ಕ್ ಮಾಡಬೇಕು. ಇದು ಲಾಸ್ಟ್ನೇದು, ಅಂದರೆ 5ನೇ ಸಲ ನಾನು 4 ಚೈನ್ ಹಾಕ್ತಾಯಿದ್ದೀನಿ. ಸೊ ಡಿಸೈನ್ ತುಂಬಾ ಈಸಿಯಾಗಿದೆ ಫ್ರೆಂಡ್ಸ್. ಈವನ್ ಬಿಗಿನರ್ಸ್ ಕೂಡ ಈ ಡಿಸೈನ ಟ್ರೈ ಮಾಡ್ಬೋದು. ಸೊ ನೋಡಿ ಇಲ್ಲಿ 5 ಸಲ ವರ್ಕ್ ಮಾಡ್ಕೊಂಡಿದ್ದೀನಿ. ಸ್ಟಾರ್ಟಿಂಗ್ 3 ಸಲ ಆಯಿತು, ಇವಾಗ 5 ಸಲ ಹಾಕ್ಕೊಂಡಿದ್ದೀನಿ. ಇದಾದಮೇಲೆ ಮತ್ತೆ ಡೋನಟ್ನ ಅಟ್ಯಾಚ್ ಮಾಡ್ಕೊಳ್ಬೇಕು. ಸೊ ಡೋನಟ್ಟಿನ ರಾಂಗ್ ಸೈಡು ನಮ್ಮ ಕಡೆಗೆ ಫೇಸ್ ಆಗ್ತಾ ಇರಬೇಕು. ಆಮೇಲೆ ಯಾವುದಾದ್ರೂ ಒಂದು ಡಬಲ್ ಕ್ರೋಶೆ ಮೇಲೆ ಚೈನ್ ಇದೆ ಅಲ್ವಾ, ಸೊ ಅದರ ಒಳಗೆ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡನ್ನು ತೊಗೊಳ್ಬೇಕು. ಇವಾಗ 2 ಲೂಪ್ ಆಗುತ್ತೆ ನೀಡಲ್ ಮೇಲೆ, 2ರಿಂದನೂ ಒಟ್ಟಿಗೆ ನಾವು ಆಚೆಗೆ ಪಾಸ್ ಮಾಡಿ ಈ ರೀತಿ ಲಾಕ್ ಮಾಡ್ಕೊಬೇಕು. ಸೊ ಡೋನಟ್ ಅಟ್ಯಾಚ್ ಆಯಿತು. ಇವಾಗ ಏನು ಮಾಡಬೇಕು, ಇಲ್ಲಿಂದ ಬಟ್ಟೆಗೆ ನಾವು ಸಿಂಗಲ್ ಕ್ರೋಶೇನ ಮಾಡ್ಕೊಬೇಕು. ಸ್ವಲ್ಪ ಗ್ಯಾಪ್ ಕೊಟ್ಟು ಸಿಂಗಲ್ ಕ್ರೋಶೆ ವರ್ಕ್ ಮಾಡ್ಕೊಳ್ಳಿ. ಸಿಂಗಲ್ ಕ್ರೋಶೆ ಹಾಕಬೇಕಾದ್ರೆ ಡೋನಟ್ಗೆ ಅಟ್ಯಾಚ್ ಮಾಡಬಾರ್ದು. ಮತ್ತು ಅದ್ರ ಪಕ್ಕ ಇನ್ನೂ ಒಂದು ಸಿಂಗಲ್ ಕ್ರೋಶೆ ಮಾಡ್ಕೊಬೇಕು ಮತ್ತು ಇನ್ನೂ ಒಂದು ಸಿಂಗಲ್ ಕ್ರೋಶೆ. ಟೋಟಲಾಗಿ ಲಾಕ್ ಆದಮೇಲೆ 3 ಸಿಂಗಲ್ ಕ್ರೋಶೆ ಬರುತ್ತೆ. ಡೋನಟ್ಗೆ ನಾವು ಅಟ್ಯಾಚ್ ಮಾಡಿ ಲಾಕ್ ಮಾಡ್ಕೊಂಡ್ಮೇಲೆ 3 ಸಿಂಗಲ್ ಕ್ರೋಶೆ ಬರುತ್ತೆ. ಆ್ಯಂಡ್ ಈಗ ಡೋನಟ್ಗೆ ಅಟ್ಯಾಚ್ ಮಾಡಬೇಕು. ಸೊ ಮಧ್ಯ 3 ಅಥವಾ 4 ಡಬಲ್ ಕ್ರೋಶೆ ನೀವೇನು ಸ್ಕಿಪ್ ಮಾಡಿರ್ತೀರ ಫಸ್ಟ್ ಡೋನಟ್ಗೆ ಅದನ್ನು ಚೆಕ್ ಮಾಡಿಕೊಂಡು, ಮತ್ತು ಡಬಲ್ ಕ್ರೋಶೆ ಮೇಲೆ ಒಂದು ಚೈನ್ ಇರುತ್ತೆ, ಅದರೊಳಗೆ ನೀಡಲ್ ಇನ್ಸರ್ಟ್ ಮಾಡಿ ಲಾಕ್ ಮಾಡಬೇಕು. ಸೊ ಈ ರೀತಿಯಾಗಿ ನಾವು ಅಟ್ಯಾಚ್ ಮಾಡ್ಕೊಳೋದು. ಲಾಕ್ ಆದಮೇಲೆ ಬಟ್ಟೆಗೆ ಒಂದು ಸಿಂಗಲ್ ಕ್ರೋಶೇನ ಮಾಡ್ಕೊಬೇಕು. ಸೊ ಇವಾಗ ಗೊತ್ತಾಯಿತು ಅಂದ್ಕೊತೀನಿ ಫ್ರೆಂಡ್ಸ್ ಯಾವ ರೀತಿ ಅಟ್ಯಾಚ್ ಮಾಡೋದು ಅಂತ. ಸೊ ನೋಡಿ ಡೋನಟ್ನ 2 ಕಡೆ ಅಟ್ಯಾಚ್ ಮಾಡ್ಕೊಂಡ್ಮೇಲೆ ಮಧ್ಯದಲ್ಲಿ ಏನು ನಂಬರ್ ಆಫ್ ಡಬಲ್ ಕ್ರೋಶೆ ಇರುತ್ತೆ, ಸೊ ಅದು ಎಲ್ಲ ಡೋನಟ್ಸ್ ಹತ್ರನೂ ಸೇಮ್ ಕೌಂಟಿಂಗ್ಸ್ ಬರಬೇಕು. ಆವಾಗ ಡಿಸೈನ್ ಈವನ್ ಆಗಿ ಬರುತ್ತೆ. ಆ್ಯಂಡ್ ಇಲ್ಲಿಂದ ಹೀಗೆ ನಾನು ಬೇಸ್ ಲೈನ್ನ ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಕಂಪ್ಲೀಟ್ ಆದಮೇಲೆ ನೆಕ್ಸ್ಟ್ ಸ್ಟೆಪ್ ಹೇಗೆ ಮಾಡೋದು ಅಂತ ನೋಡೋಣ. ಸೊ ನೋಡಿ ನಾನಿಲ್ಲಿ 2 ಡೋನಟ್ನ ಅಟ್ಯಾಚ್ ಮಾಡಿದ್ದೀನಿ. ಆ್ಯಂಡ್ ಈಗ ನೆಕ್ಸ್ಟ್ ಸ್ಟೆಪ್ಗೆ ನಾನು ಕಲರ್ನ ಚೇಂಜ್ ಮಾಡ್ತಾಯಿದ್ದೀನಿ. ನೀವು ಬೇಕಾದರೆ ಬೇಸ್ ಲೈನ್ಗೆ ಕಲರ್ನ ಚೇಂಜ್ ಮಾಡಿ ವರ್ಕ್ ಮಾಡ್ಬೋದಿತ್ತು, ಬಟ್ ನಾನು ಡೋನಟ್ ಯಾವ ಕಲರಲ್ಲಿತ್ತು ಅದೇ ಕಲರಲ್ಲಿ ಬೇಸ್ ಲೈನ್ನ ಮಾಡ್ಕೊಂಡಿದ್ದೀನಿ. ಮತ್ತು ಸೇಮ್ ಪಾಯಿಂಟಲ್ಲಿ ನೀಡಲ್ನ ಇನ್ಸರ್ಟ್ ಮಾಡಿ ಥ್ರೆಡ್ ತೊಗೊಂಡು ಒಂದು ಲಾಕ್ ಮಾಡ್ತಾಯಿದ್ದೀನಿ. ಲಾಕ್ ಆದಮೇಲೆ ಇಲ್ಲೂ ಕೂಡ ಸ್ಟಾರ್ಟಿಂಗಲ್ಲಿ ನಾವು 4 ಚೈನ್ಸನ್ನು ಹಾಕ್ಕೊಳ್ಬೇಕು. ನಾವೇನು ಲಾಕ್ ಮಾಡ್ಕೊಂಡಿದ್ದೀವಲ್ಲ, ಸೊ ಆ ಲಾಕ್ ಮೇಲೆ ಒಂದು ಲಾಕನ್ನು ಮಾಡಬೇಕು. ಮತ್ತು ನೆಕ್ಸ್ಟ್ 4 ಚೈನ್ ಏನಿದೆ ಅಲ್ವಾ ಅಲ್ಲೂ ಕೂಡ 4 ಚೈನ್ಸ್ ಹಾಕಿ ಲಾಕ್ ಮೇಲೆ ಲಾಕನ್ನು ಮಾಡಬೇಕು. ಸೊ ಈ ರೀತಿ ಲಾಕ್ ಆದಮೇಲೆ ಇವಾಗ ನಾವು
ರಿಂಗ್ಗೆ ವರ್ಕ್ ಮಾಡ್ತೀವಿ, ಅಂದರೆ ಡೋನಟ್ಗೆ ವರ್ಕ್ ಮಾಡ್ಕೊಬೇಕು. ಸೊ ಸ್ಟಾರ್ಟಿಂಗಲ್ಲಿ ಒಂದು ಚೈನ್ ಹಾಕ್ಕೊಂಡು ಡಿಸೈನ ಸ್ಟಾರ್ಟ್ ಮಾಡಬೇಕು. ಒಂದು ಚೈನ್ ಹಾಕಿ ಡಬಲ್ ಕ್ರೋಶೆ ಮಾಡೋದಕ್ಕೆ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ನಾವೇನು ಅಟ್ಯಾಚ್ ಮಾಡ್ಕೊಂಡಿದ್ದೀವಿ, ಡೋನಟ್ಗೆ ಅಟ್ಯಾಚ್ ಮಾಡಿದ್ವಲ್ಲ, ಅಲ್ಲಿಂದ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ. ನೋಡಿ, ನಾವೇನು ಡೋನಟ್ಗೆ ಅಟ್ಯಾಚ್ ಮಾಡಿದ್ದೀವಲ್ಲ ಅದನ್ನು ಬಿಟ್ಬಿಟ್ಟು ಅಲ್ಲಿಂದ ಒಂದು ಡಬಲ್ ಕ್ರೋಶೆನ ಸ್ಕಿಪ್ ಮಾಡಿ ನೆಕ್ಸ್ಟ್ ಡಬಲ್ ಕ್ರೋಶೆ ಮೇಲೆ ಒಂದು ಚೈನ್ ಇದೆ ಅಲ್ವಾ, ಸೊ ಆ ಚೈನ್ಗೆ ಒಂದು ಡಬಲ್ ಕ್ರೋಶೆನ ಮಾಡಬೇಕು. ಒಂದು ಡಬಲ್ ಕ್ರೋಶೆ ಆಯಿತು. ಇವಾಗ ಮತ್ತೆ ಸೇಮ್ ಪಾಯಿಂಟಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಸೊ ಈ ರೀತಿ ಒಂದೇ ಪಾಯಿಂಟಲ್ಲಿ 2 ಡಬಲ್ ಕ್ರೋಶೆ ಬರುತ್ತೆ. ಇಲ್ಲಿಂದ ನಾವು 3 ಚೈನ್ಸ್ ಹಾಕ್ಕೊಂಡು ಆ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ನಾವು ಲಾಕ್ ಮಾಡ್ಕೊಬೇಕು. 2 ಸೇರಿಸಿ ನಾವು ಲಾಕ್ ಮಾಡ್ಕೊಬೇಕು. ಈ ರೀತಿಯಾಗಿ ಬರುತ್ತೆ. ಮತ್ತೆ ಡಬಲ್ ಕ್ರೋಶೆ ಮಾಡಬೇಕು, ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್. ಸೊ ಇಲ್ಲಿ ಪ್ರತಿ ಸಲ ನಾವು ಒಂದು ಚೈನನ್ನು ಸ್ಕಿಪ್ ಮಾಡ್ಕೊತೀವಿ ಫ್ರೆಂಡ್ಸ್. ನೆಕ್ಸ್ಟ್ ಚೈನ್ ಮೇಲೆ ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಮತ್ತು ಸೇಮ್ ಪಾಯಿಂಟಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಸೊ 2 ಡಬಲ್ ಕ್ರೋಶೆ ಆದಮೇಲೆ ಈಗ 3 ಚೈನ್ಸ್ ವರ್ಕ್ ಮಾಡಬೇಕು. 3 ಚೈನ್ಸ್ ಹಾಕಿ ಈ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ನಾವು ಲಾಕ್ ಮಾಡಬೇಕು. ಈ ರೀತಿಯಾಗಿ ನಾವು ವರ್ಕ್ ಮಾಡೋದು ಫ್ರೆಂಡ್ಸ್. ಮತ್ತೆ ಡಬಲ್ ಕ್ರೋಶೆ ಮಾಡೋದಕ್ಕೆ ನೀಡಲ್ ಮೇಲೆ ಒಂದು ಸಲ ದಾರ ತೊಗೊಂಡು ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಒಂದೇ ಪಾಯಿಂಟಲ್ಲಿ 2 ಡಬಲ್ ಕ್ರೋಶೆ ಮಾಡ್ಕೊಬೇಕು. ಅದಾದಮೇಲೆ 3 ಚೈನ್ಸ್ ಹಾಕಿ ಆ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಲಾಕ್ ಮಾಡಬೇಕು. ಆ್ಯಂಡ್ ಇಲ್ಲಿ ನಾನು ಯಾವುದೇ ರೀತಿ ಬೀಡ್ಸನ್ನು ಯೂಸ್ ಮಾಡ್ತಾಯಿಲ್ಲ. ಅಂದರೆ ಸ್ಟಾರ್ಟಿಂಗ್ ಏನು ರಿಂಗ್ ಬೀಡ್ ತೊಗೊಂಡಿದ್ದೆ ಅದನ್ನು ಬಿಟ್ಟು ಬೇರೆ ಇನ್ಯಾವ ಕಡೆಯೂ ಬೀಡ್ಸನ್ನು ಹಾಕ್ತಾಯಿಲ್ಲ. ನಿಮಗೆ ಬೇಕಾದರೆ ಈ ಪಾಯಿಂಟಲ್ಲಿ ಬೀಡನ್ನು ಆ್ಯಡ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಸೊ ಬೀಡ್ಸ್ ಯಾರಿಗೆ ಇಷ್ಟ ಆಗುತ್ತೆ ಅಂತ ಹೇಳೋರು, ಅಂದರೆ ಬೀಡ್ಸ್ ಇದ್ದರೆ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡುತ್ತೆ ಅಂತ ಹೇಳೋರು, ನೀವು ಈ ಪಾಯಿಂಟಲ್ಲಿ ಬೀಡ್ಸನ್ನು ಆ್ಯಡ್ ಮಾಡಿಕೊಂಡು ವರ್ಕ್ ಮಾಡ್ಬೋದು. ಸೊ ಬೀಡ್ಸ್ ಬೇಡ ಅಂತ ಹೇಳಿದ್ರೆ ನಾನು ಯಾವ ರೀತಿ ವರ್ಕ್ ಮಾಡ್ತಾಯಿದ್ದೀನಿ ಅದೇ ಥರ ನೀವು ಕಂಟಿನ್ಯೂ ಮಾಡ್ಕೊಳ್ಳಿ. ಸೊ ತುಂಬ ಈಸಿಯಾಗಿದೆ. ನಾನು ಹೇಳ್ದಾಗೆ ಬಿಗಿನರ್ಸು ಆರಾಮಾಗಿ ಈ ಡಿಸೈನ ಟ್ರೈ ಮಾಡ್ಬೋದು. ಸೊ ಜಸ್ಟ್ ನಮಗೆ ಡೋನಟ್ ರಿಂಗ್ ಒಂದು ಬೇಕಾಗುತ್ತೆ ಫಸ್ಟು ಬೇಸನ್ನು ಕ್ರಿಯೇಟ್ ಮಾಡ್ಕೊಳೋದಕ್ಕೆ. ಮತ್ತು ಒಂದು ಚೈನನ್ನು ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಡಬಲ್ ಕ್ರೋಶೆನ ಮಾಡಬೇಕು. ಸೊ ಒಂದೇ ಪಾಯಿಂಟಲ್ಲಿ ನಾವು 2 ಡಬಲ್ ಕ್ರೋಶೆ ಮಾಡ್ಕೊಳೋದ್ರಿಂದ ಒಂದು ರೀತಿಯಾಗಿ ಡಿಫ್ರೆಂಟ್ ಲುಕ್ ಕೊಡುತ್ತೆ. ನಾರ್ಮಲ್ ರೆಗ್ಯುಲರ್ ಆರ್ಚ್ಗಿಂತ ಸ್ವಲ್ಪ ಸ್ಲೈಟ್ ವೇರಿಯೇಷನ್ ಇದೆ. ಸೊ ಅದು ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೊ 3 ಚೈನ್ಸ್ ಹಾಕಿ ಈ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಲಾಕ್ ಮಾಡಬೇಕು. ಹೀಗೆ ಆ ಡೋನಟ್ ಫುಲ್ಲು ನಾನು ಕಂಪ್ಲೀಟ್ ಮಾಡ್ಕೊತೀನಿ. ಡೋನಟ್ಟಿನ ಇನ್ನೂ ಒಂದು ಎಂಡ್ ರೀಚ್ ಆಗೋವರೆಗೂ ಇದೇ ಥರ ವರ್ಕ್ ಮಾಡ್ತೀನಿ. ಸೊ ಟೋಟಲಾಗಿ 11 ಸಲ ನಾನು 2 ಡಬಲ್ ಕ್ರೋಶೆ ಹಾಕಿ ವರ್ಕ್ ಮಾಡ್ಕೊಂಡಿದ್ದೀನಿ. ಒಂದೇ ಪಾಯಿಂಟಲ್ಲಿ 2 ಡಬಲ್ ಕ್ರೋಶೆನ 11 ಸಲ ಮಾಡ್ಕೊಂಡಿದ್ದೀನಿ. ಈ ರೀತಿಯಾಗಿ ಬಂದಿದೆ. ಇವಾಗ ಲಾಸ್ಟಲ್ಲಿ ಒಂದು ಚೈನನ್ನು ಸ್ಕಿಪ್ ಮಾಡಿದ್ದೀನಿ. ಸೊ ನೋಡಿ, ಒಂದು ಚೈನ್ ಬಿಟ್ಟಿದ್ದೀನಿ ಲಾಕ್ಗೂ ಮುಂಚೆ. ಯಾಕೆ ಅಂದರೆ ಸ್ಟಾರ್ಟಿಂಗಲ್ಲೂ ನಾವು ಲಾಕ್ ಆದಮೇಲೆ ಒಂದು ಚೈನನ್ನು ಬಿಟ್ಟು ಡಿಸೈನ ಸ್ಟಾರ್ಟ್ ಮಾಡಿದ್ದು. ಅದೇ ಥರ ಲಾಸ್ಟಲ್ಲೂ ಕೂಡ ಎಂಡ್ ಮಾಡ್ಕೊಬೇಕು ಫ್ರೆಂಡ್ಸ್. ಸೊ ಸ್ಟಾರ್ಟಿಂಗ್ ನೀವು ಯಾವ ಥರ ಮಾಡ್ತೀರಾ ಅದೇ ಥರ ಎಂಡ್ ಮಾಡ್ಕೊಳ್ಳಿ. ಸೊ ದಟ್ ಡಿಸೈನು ಎರಡೂ ಕಡೆ ಒಂದೇ ರೀತಿ ಫಿನಿಶಿಂಗ್ ಬರುತ್ತೆ. ಇವಾಗ ಒಂದು ಚೈನ್ ಹಾಕ್ಕೊಂಡು 4 ಚೈನಿಂದು ಲಾಕ್ ಏನಿದೆ ಅಲ್ವಾ, ಆ ಲಾಕ್ ಮೇಲೆ ಲಾಕ್ ಮಾಡಬೇಕು. ಯಾಕೆ ಅಂದರೆ ನಾವು ಸ್ಟಾರ್ಟಿಂಗ್ ಕೂಡ ಒಂದು ಚೈನ್ ಹಾಕ್ಕೊಂಡು ಡಿಸೈನ ಸ್ಟಾರ್ಟ್ ಮಾಡಿದ್ವಿ, ಅದೇ ಥರ ಈಗಲೂ ಕೂಡ ಎಂಡ್ ಮಾಡ್ಕೊಬೇಕು. ಸೊ ಈ ರೀತಿಯಾಗಿ ಬರುತ್ತೆ ಡಿಸೈನು. ಸಖತ್ ಬ್ರಾಡಾಗಿ ಬರುತ್ತೆ ನೋಡಿ, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇವಾಗ ಮತ್ತೆ ಡಿಸೈನ ಕಂಟಿನ್ಯೂ ಮಾಡ್ಕೊಳೋದಕ್ಕೆ ನಾವು ಮತ್ತೆ 4 ಚೈನ್ಸನ್ನು ಹಾಕ್ಕೊಳ್ಳೋಣ. ಆ್ಯಂಡ್ ಲಾಕ್ ಮೇಲೆ ಒಂದು ಲಾಕನ್ನು ಮಾಡ್ಕೊಬೇಕು. ನಾನಿಲ್ಲಿ 2 ಡೋನಟ್ ಮಧ್ಯ ಸ್ವಲ್ಪ ಸ್ಪೇಸನ್ನು ಜಾಸ್ತಿ ಕೊಟ್ಟಿದ್ದೀನಿ ಕುಚ್ಚು ಕಟ್ಕೊಳೋದಕ್ಕೆ. ತೀರಾ ಹತ್ತಿರವಾಗಿ ಕುಚ್ಚು ಕಟ್ಟಿದ್ರೆ ಡೋನಟ್ ಮತ್ತು ಕುಚ್ಚು ಎರಡೂ ಮರ್ಜ್ ಆಗುತ್ತೆ. ಸೊ ಹೈಲೈಟ್ ಆಗೋದಿಲ್ಲ ಡಿಸೈನ್, ಅದಕ್ಕೋಸ್ಕರ ಸ್ವಲ್ಪ ಗ್ಯಾಪ್ ಜಾಸ್ತಿ ಕೊಟ್ಟಿದ್ದೀನಿ. ಹಾಗಾಗಿ ಇಲ್ಲಿ ಮಧ್ಯದಲ್ಲಿ 3 ಸಲ 4 ಚೈನ್ ಬರುತ್ತೆ. ಅದರಲ್ಲಿ ಮಧ್ಯ ಚೈನ್ ಅಂದರೆ ಎರಡನೇ 4 ಚೈನ್ಗೆ ನಾನು ಕುಚ್ಚನ್ನು ಕಟ್ಕೊತೀನಿ.
ಇವಾಗ ಡೋನಟ್ ಪಕ್ಕದಲ್ಲಿ ಏನು 4 ಚೈನ್ ಇದೆ ಅಲ್ಲಿ ಏನು ವರ್ಕ್ ಮಾಡೋದು ಬೇಡ, ಜಸ್ಟ್ ಇಲ್ಲಿಂದಾನೇ ಒಂದು ಚೈನ್ ಹಾಕ್ಕೊಂಡು ಡಬಲ್ ಕ್ರೋಶೆ ಮಾಡ್ಕೊಬೇಕು. ಡೋನಟ್ ಲಾಕ್ ಮಾಡಿದ್ದನ್ನು ಬಿಟ್ಟು ಅಲ್ಲಿಂದ ಒಂದು ಚೈನ ಸ್ಕಿಪ್ ಮಾಡಿ ನೋಡಿ, ಲಾಕನ್ನು ಬಿಟ್ಟು ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಡಬಲ್ ಕ್ರೋಶೆ ಮಾಡ್ಕೊಳೋದಕ್ಕೆ ನೀಡಲ್ ಮೇಲೆ ಒಂದು ಸಲ ದಾರ ತಗೊಂಡು ಮಾಡ್ಕೊಬೇಕು ಫ್ರೆಂಡ್ಸ್. ಆ್ಯಂಡ್ ಒಂದೇ ಪಾಯಿಂಟಲ್ಲಿ 2 ಡಬಲ್ ಕ್ರೋಶೆನ ವರ್ಕ್ ಮಾಡಬೇಕು. ಫಸ್ಟ್ 2 ಲೂಪಿಂದ ಒಂದು, ನೆಕ್ಸ್ಟ್ 2 ಲೂಪಿಂದ ಒಂದು, ಮತ್ತು ಅದೇ ಪಾಯಿಂಟಲ್ಲಿ ಇನ್ನೂ ಒಂದು ಡಬಲ್ ಕ್ರೋಶೆ ಮಾಡಿಕೊಂಡು 3 ಚೈನ್ಸ್ ಹಾಕಿ ಆ 2 ಡಬಲ್ ಕ್ರೋಶೆನ ಸೇರಿಸ್ಕೊಂಡು ಲಾಕ್ ಮಾಡಬೇಕು. ಇಲ್ಲಿಂದ ನಿಮಗೆ ಡಿಸೈನ್ ಗೊತ್ತಾಗುತ್ತೆ ಅಂದ್ಕೊತೀನಿ ಫ್ರೆಂಡ್ಸ್. ಫಸ್ಟ್ ಡೋನಟ್ನ ರೆಫರ್ ಮಾಡಿದ್ರೆ ನಿಮಗೆ ಗೊತ್ತಾಗೋಗುತ್ತೆ. ಮತ್ತು ಒಂದು ಚೈನ್ ಸ್ಕಿಪ್ ಮಾಡಿ ನೆಕ್ಸ್ಟ್ ಚೈನ್ಗೆ ಡಬಲ್ ಕ್ರೋಶೆನ ಮಾಡ್ಕೊಬೇಕು. ಹೀಗೆ ನಾನು ಈ ರಿಂಗ್ ಫುಲ್ಲು ಕಂಪ್ಲೀಟ್ ಮಾಡ್ಕೊತೀನಿ. ಸೊ ಈ ರೀತಿ ಕಾಣಿಸ್ತಾ ಇದೆ. ಡಿಸೈನ್ಗೆ ಇನ್ನೂ ಸ್ವಲ್ಪ ಗ್ರ್ಯಾಂಡ್ ಲುಕ್ ಕೊಡಬೇಕು ಅಂದರೆ ಈ ಮಧ್ಯ ಪಾರ್ಟಲ್ಲಿ ಸ್ಟೋನ್ ಚೈನ್, ಬಾಲ್ ಚೈನ್ ಆರಲ್ಸ್ ಪರ್ಲ್ ಚೈನ್ ಈ ಥರ ಯಾವ್ದು ಬೇಕಾದ್ರೂ ನೀವು ಸ್ಟಿಕ್ ಮಾಡ್ಬೋದು. ಆ್ಯಂಡ್ ಈ ಡಿಸೈನ್ಗೆ ನೀವು 800 to 1000 ಚಾರ್ಜ್ ಮಾಡ್ಬೋದು. ಅದು ಕೂಡ ಕಂಪ್ಲೀಟ್ಲಿ ಡಿಪೆಂಡ್ಸ್ ಆನ್ ಯುವರ್ ಪ್ಲೇಸ್ ಫ್ರೆಂಡ್ಸ್. ನಾನೇನು ಪ್ರೈಸ್ ಹೇಳ್ತೀನಿ ಅದಕ್ಕೆ ಸ್ಟಿಕ್ ಆಗೋದಕ್ಕೆ ಹೋಗಬೇಡಿ. ನೀವು ನಿಮ್ಮ ಪ್ಲೇಸನ್ನು ಸರ್ವೆ ಮಾಡಿ ಅಲ್ಲಿ ಏನು ರೇಟ್ ಓಡ್ತಾ ಇದೆ ಅದರ ಮೇಲೆ ನೀವು ಚಾರ್ಜ್ ಮಾಡಿದ್ರೆ ತುಂಬಾ ಬೆಟರ್ ಆಗಿರುತ್ತೆ. ನಾನು ಇವಾಗ ಕುಚ್ಚು ಕಟ್ಕೊತೀನಿ, ಅದಾದಮೇಲೆ ಫೈನಲ್ ಆಗಿ ಡಿಸೈನ್ ಹೇಗೆ ಕಾಣುತ್ತೆ ಅಂತ ನೋಡೋಣ. ಆ್ಯಂಡ್ ಇದು ಇವತ್ತು ಹಾಕಿರೋ ಡಿಸೈನಿನ ಫೈನಲ್ ಲುಕ್ ಫ್ರೆಂಡ್ಸ್. ಸೊ ಜಸ್ಟ್ ಹಾಗೆ ಪ್ಲೇನ್ ಇದ್ದರೆ ಈ ರೀತಿ ಕಾಣಿಸುತ್ತೆ. ಬಟ್ ನಾನು 1 ಲೇಯರ್ ಪರ್ಲ್ ಚೈನನ್ನು ಸ್ಟಿಕ್ ಮಾಡಿದ್ದೀನಿ. ಸೊ ಪರ್ಲ್ ಚೈನ್ ಸ್ಟಿಕ್ ಮಾಡಿದಾಗ ಈ ಥರ ಕಾಣಿಸುತ್ತೆ. ಎರಡೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ನಿಮಗೆ ಯಾವ ರೀತಿ ಬೇಕೋ ಆ ರೀತಿ ಟ್ರೈ ಮಾಡಿ. ಸೊ ಈ ಡಿಸೈನ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊತೀನಿ ಫ್ರೆಂಡ್ಸ್. ಇಷ್ಟ ಆಗಿದರೆ ಲೈಕ್ ಮಾಡಿ, ಹಾಗೆ ಶೇರ್ ಮಾಡಿ, ಜೊತೆಗೆ ನೀವು ಕೂಡ ಡಿಸೈನ್ನ ಟ್ರೈ ಮಾಡಿ. ಹೊಸಬ್ರು ಯಾರಾದರೂ ಇನ್ನೂ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಕ್ಲಿಕ್ ಮಾಡಿ ಆಲ್ ಆಪ್ಷನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಇನ್ನು ಇಂಟ್ರೆಸ್ಟಿಂಗ್ ಆಗಿರೋ ಹೊಸ ವೀಡಿಯೋ ಜೊತೆ ಸಿಗ್ತೀನಿ. ಸಿ ಯು ಸೂನ್. ಅಂಟಿಲ್ ದೆನ್ ಟೇಕ್ ಕೇರ್. ಬಾಯ್.